ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ದ್ವಿತೀಯ PUC ವೇಳಾಪಟ್ಟಿ ಬಿಡುಗಡೆ ಆಗಿರುವಂಥದ್ದು ಯಾವ್ಯಾವ ದಿನ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಜೊತೆಗೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಲ್ಲ ಸಬ್ಜೆಕ್ಟ್ಗಳ ಪಾಸಿಂಗ್ ಪ್ಯಾಕೇಜ್ಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಮಾರ್ಚ್ 2ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಎಕ್ಸಾಮು. ಸೊ ಮಾರ್ಚ್ 2ನೇ ತಾರೀಕು ಕನ್ನಡ ಇರುತ್ತೆ, ಜೊತೆಗೆ ಅರೇಬಿಕ್ ಸಬ್ಜೆಕ್ಟ್ ಇರುತ್ತೆ. ಇನ್ನು ಮಾರ್ಚ್ 4 ಇತಿಹಾಸ ಮತ್ತು ಭೌತಶಾಸ್ತ್ರ, ಹಿಸ್ಟ್ರಿ ಜೊತೆಗೆ ಫಿಸಿಕ್ಸ್ ಇರುತ್ತೆ. ಇನ್ನು ಮಾರ್ಚ್ 5ನೇ ತಾರೀಕು IT ರಿಟೈಲ್, ಹೆಲ್ತ್ ಕೇರ್, ಬ್ಯೂಟಿ ವೆಲ್ನೆಸ್ ಇರುವಂತಹ ಒಂದು ಸಬ್ಜೆಕ್ಟ್ಸ್ ಆಗಿದೆ. ಇನ್ನು ಮಾರ್ಚ್ 6 ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ. ಇನ್ನು ಮಾರ್ಚ್ 7ನೇ ತಾರೀಕು ಹಿಂದಿ ಸಬ್ಜೆಕ್ಟ್ ಇದೆ. ಮಾರ್ಚ್ 9ನೇ ತಾರೀಕು ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ ಇರುವಂಥದ್ದು. ಮಾರ್ಚ್ 11ನೇ ತಾರೀಕು ಇಂಗ್ಲೀಷ್ ಸಬ್ಜೆಕ್ಟ್ ಇದೆ. ಮಾರ್ಚ್ 12ನೇ ತಾರೀಕು ತಮಿಳು, ತೆಲುಗು, ಮಲಯಾಳಂ, ಮರಾಠಿ ಬೇರೆ ಲ್ಯಾಂಗ್ವೇಜ್ ಅವರು ಬರಿಬೋದು. ಇನ್ನು ಮಾರ್ಚ್ 13ನೇ ತಾರೀಕು ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡೀಸ್ ಇರುವಂಥದ್ದು. ಇನ್ನು ಮಾರ್ಚ್ 14ನೇ ತಾರೀಕು ಗಣಿತ, ಮ್ಯಾಥಮೆಟಿಕ್ಸ್, ಶಿಕ್ಷಣಶಾಸ್ತ್ರ, ಎಜುಕೇಷನ್ ಸಬ್ಜೆಕ್ಟ್ ಇರುವಂಥದ್ದು. ಇನ್ನು ಮಾರ್ಚ್ 16 ಜಿಯಾಗ್ರಫಿ, ಭೂಗೋಳಶಾಸ್ತ್ರ, ಬಯಾಲಜಿ, ಜೀವಶಾಸ್ತ್ರ ಇದೆ. ಇನ್ನು ಮಾರ್ಚ್ 18 ಸಂಗೀತ, ಮನಃಶಾಸ್ತ್ರ ಅಂದರೆ ಸೈಕಾಲಜಿ, ಕೆಮಿಸ್ಟ್ರಿ, ಮೂಲಗಣಿತ ಅಂದರೆ ಬೇಸಿಕ್ ಮ್ಯಾಥ್ಸ್ ಇರುವಂಥದ್ದು. ಇನ್ನು ಮಾರ್ಚ್ 20ನೇ ತಾರೀಕು ಐಚ್ಛಿಕ ಕನ್ನಡ, ಆಪ್ಷನಲ್ ಕನ್ನಡ, ಲೆಕ್ಕಶಾಸ್ತ್ರ, ಅಕೌಂಟೆನ್ಸಿ, ಭೂಗರ್ಭಶಾಸ್ತ್ರ ಜೊತೆಗೆ ಹೋಮ್ ಸೈನ್ಸ್ ಇರುವಂಥದ್ದು. ಇನ್ನು ಮಾರ್ಚ್ 22 ಕೊನೆಯ ದಿನ ಅರ್ಥಶಾಸ್ತ್ರ ಇರುತ್ತೆ, ಎಕನಾಮಿಕ್ಸ್ ಸಬ್ಜೆಕ್ಟ್ಸ್ ಇರುತ್ತೆ. ಇದಿಷ್ಟು ನಿಮ್ಮ ಒಂದು ಟೈಮ್ ಟೇಬಲ್ ಆಗಿರುವಂಥದ್ದು ಆ್ಯನ್ಯುವಲ್ ಎಕ್ಸಾಮ್ದು. ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಮರಿದೇನೆ ಶೇರ್ ಮಾಡಿ. ಯಾವ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ.